ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿಟ್ಟ ನಿಲುವಿನ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅಂದಾಗ ದ್ವಿಭಾಷಾ ನೀತಿಯತ್ತ ಗಮನ ಹಾಕಿದೆ. ಒಂದು ಹೇರಿಕೆ ಇತ್ತು. ಆ ಮೂರನೇ ಭಾಷೆ ಅನ್ನೋದು ಮಕ್ಕಳಿಗೆ ಕಠಿಣವಾಗಿತ್ತು. ಅದಕ್ಕೆ ನೀವು ಓದ್ತೀರಾ, ಪರೀಕ್ಷೆನೂ ಬರೀತೀರಾ, ಆದರೆ ಅಂಕಗಳಿಗೆ ಪರಿಗಣನೆ ಮಾಡೋದಿಲ್ಲ. ಹಾಗಾಗಿ ನಿಮ್ಗೊಂದು ಲಿಬರ್ಟಿ ಇರುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದರಲ್ಲಿ ಗ್ರೇಡಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಸೊ ಗ್ರೇಡಿಂಗ್ ಅಂತ ನಮಗೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಜ್ಞಾನ ಇರಬೇಕು, ತಿಳ್ಕೊಂಡಿರ್ಬೇಕು, ಕಲಿಯೋಕೇನು ತೊಂದರೆ ಇಲ್ಲ, ಕಲಿಯೋಕೇನು ತೊಂದರೆ ಇಲ್ಲ ಅಂತ ಒಂದು ಅದ್ರ ಇರಬೇಕೆ ಹೊರತು ಅದರಿಂದನೇ ಅದ್ರಲ್ಲಿ ಮಾರ್ಕ್ಸ್ ಕಮ್ಮಿ. ಈಗ ಅನೇಕ ಜನ ಹಿಂದಿಯಲ್ಲಿ ಮಾರ್ಕ್ಸ್ ಕಮ್ಮಿ ಆಗಿ ಅವರು ತೇರ್ಗಡೆ ಆಗ್ತಾ ಇರಲಿಲ್ಲ, ಲಕ್ಷಾಂತರ ಮಕ್ಕಳು. ಅದನ್ನ ನಾವು ಅದಕ್ಕೋಸ್ಕರನೇ ಒಂದು ವರ್ಷ ಕಡೆ ಅವರು ಪಾಸ್ ಆಗಿ ವೇಸ್ಟ್ ಆಗ್ತಾ ಇತ್ತು. ಅದಕ್ಕೆ ನಾವು ಅದಕ್ಕೋಸ್ಕರನೇ ನೀವು ಎಕ್ಸಾಮ್ ಓದಿ, ಎಕ್ಸಾಮ್ಗೋಸ್ಕರ ಓದ್ಕೊಂಡು ಬರೀರಿ, ಕಲಿಸ್ತೀವಿ ಅಂತ ಹೇಳಿದೀವಿ. ಗ್ರೇಡಿಂಗ್ ಸಿಸ್ಟಮ್ ಮಾಡ್ತೀವಿ. ಅದರಿಂದ ಏನಾಗ್ತದೆ, ಅಷ್ಟೊಂದು ಅವ್ರಿಗೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಮಾಡಿರುವಂಥ ನೀತಿ. ತ್ರಿಭಾಷೆ ನೀತಿಗೆ ನಾವು ಇದೀವಿ. ಆದರೆ ಅದನ್ನ ಮಕ್ಕಳಿಗೆ ತೊಂದರೆ ಆಗದೆ ಇದ್ದಂಥ ರೀತಿಯಲ್ಲಿ, ಯಾಕಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಅವ್ರಿಗೆಲ್ಲರೂ ಕೂಡ ಇದನ್ನ ಸಮಸ್ಯೆ ಆಗಬಾರ್ದು ಅಂತ ಅಷ್ಟೇ. ಅದರಲ್ಲಿ ಬೇರೆ ಇನ್ನೇನಿಲ್ಲ. ಓಕೆ ಸರ್, ಇನ್ನು ನಿಮ್ಮ ಇಲಾಖೆ ವಿಚಾರಕ್ಕೆ ಬರೋದಾದ್ರೆ ವರ್ಗಾವಣೆಯಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರುವಂಥ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿದ್ದರೆ ಇದ್ರ ಬಗ್ಗೆ ಹೇಳಿ ಸರ್. ನೋಡಿ, ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಅದಕ್ಕೆ ಜವಾಬ್ದಾರಿ ನಿಗದಿಯಾಗಬೇಕು ಮತ್ತು ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ. ಅದಕ್ಕೆ ನಾವು ಏನು ಕೌನ್ಸಿಲಿಂಗ್ ಆ್ಯಕ್ಟ್ ಇತ್ತು, ನಮ್ಮ ಮೊದಲೇ ಇತ್ತು, ನಮ್ಮಲ್ಲ ಕೌನ್ಸಿಲಿಂಗ್ ಯಾರೂ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. 2000 ಬಹುಶಃ 13 ಅಥವಾ 12 ಬಂದಿತ್ತದು ಆ್ಯಕ್ಟು. ಅದು ಯಾರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಪೊಲಿಟಿಕಲ್ ಪ್ರೆಷರು, ಇನ್ಫ್ಲೂಯೆನ್ಸ್ ಮೇಲೆ ಬರೋದು. ಅದ್ರಲ್ಲಿ ನಾವು ಹೋದ ವರ್ಷ ನಾವು ಮಾಡಿದೋ, ಅದ್ರ ಹಿಂದಿನ ವರ್ಷನೇ ಪ್ರಯತ್ನ ಮಾಡಿದ್ದು, ಅವ್ರಿಗೆಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ತಂದರು ಎಲ್ಲರೂ. ಆದರೆ ಹೋದ ವರ್ಷ ನಾವೆಲ್ಲ ಸರಿಪಡಿಸ್ಕೊಂಡು ನಾವು ಮಾಡಿದೋ, ಕೋರ್ಟ್ಗೆಲ್ಲ ಹೋದ್ರು, ಹೈಕೋರ್ಟು, ಸುಪ್ರೀಂ ಎಲ್ಲ ಕಡೆ ಹೋದ್ರು, ಎಲ್ಲೂ ಅವ್ರಿಗೆ ಸ್ಟೇ ಸಿಕ್ಕಲಿಲ್ಲ. ಸುಮಾರು 5700 ನಮ್ಮ ಆರೋಗ್ಯ ಇಲಾಖೆಯಲ್ಲಿ ವರ್ಗಾವಣೆಗಳಾಯಿತು. ಮತ್ತು ಆರೋಗ್ಯ ಇಲಾಖೆ, ಆಯುಷ್ ಇಲಾಖೆ, ನಮ್ಮ ಏನು ಆಹಾರ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಣ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್, ಫುಡ್ ಸೇಫ್ಟಿ, ಎಲ್ಲ ಥರಲ್ಲೂ ನಾವೀಗ ಕೌನ್ಸಿಲಿಂಗ್ ಮುಖಾಂತರ ಆಗಬೇಕು. ಅವರ ಸೀನಿಯಾರಿಟಿ ಪ್ರಕಾರ ಅವರಿಗೆ ಆಪ್ಷನ್ ಸಿಗ್ತದೆ, ಅದನ್ನ ಮಾಡುವಂಥದ್ದು ಮಾಡಿದ್ವಿ. ಸೊ ಅದು ನಿಜವಾಗ್ಲೂ ದೊಡ್ಡ ಬದಲಾವಣೆ. ಅದು ಈ ವರ್ಷ ಮತ್ತೆ ಮಾಡ್ತಾ ಇದ್ದೀವಿ, 2ನೇ ವರ್ಷ ಆಗುತ್ತೆ. ಬಹುಶಃ ಇದು ನಮ್ಮ ಇಲಾಖೆಯಲ್ಲಿ ಒಂದು ಪಾರದರ್ಶಕತೆಗೆ ದೊಡ್ಡ ಹೆಜ್ಜೆ, ಮತ್ತೆ ಭ್ರಷ್ಟಾಚಾರವನ್ನ ತಡೆಗಟ್ಟಿಸುವಂಥದ್ದು. ಯಾಕಂದ್ರೆ ಬೆಂಗಳೂರು ಬರೋದಕ್ಕೆ, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋದಕ್ಕೆ ಇನ್ಫ್ಲೂಯೆನ್ಸು, ಅದಕ್ಕೆ ಅವರು ಯಾರ ಹತ್ರ ಹೋಗೋದು, MLA ಗಳ ಹತ್ರ, ಮಂತ್ರಿಗಳ ಹತ್ರ, ಇನ್ನೊಬ್ಬರ ಹತ್ರ, ಅವ್ರ ಹತ್ರ ಹೋಗೋದು, ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ಳೋದು, ಬಂದ್ಬಿಡೋದು. ಮತ್ತೆ ಒಂದೇ ಕಡೆ, ಈಗ ಬೆಂಗಳೂರಿನಲ್ಲಿ ಎಷ್ಟೋ ಜನ 15-20 ವರ್ಷ ಇಲ್ಲೇ ಇದ್ದಾರೆ, ಇಲ್ಲೇ ಹೇಗೋ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಬೇರೆಯವ್ರಿಗೆ ಯಾರು ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ಸೊ ಅಂಥವ್ರಿಗೆಲ್ಲ ಕಡ್ಡಾಯವಾಗಿ ಅವ್ರು ಹೊರಗೆ ಹೋಗ್ಲೇಬೇಕು, ಆ ಥರ ಮಾಡೋದು. ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರು ಕಡ್ಡಾಯವಾಗಿ ಹೊರಗೆ ಹೋಗ್ಬೇಕು. ಸೊ ಆ ಥರ ಮಾಡಿದಾಗ ಏನಾಯ್ತು, ಅದು ಎಲ್ರಿಗೂ ಒಂದು ಅವಕಾಶಗಳು ಸಿಗುವಂಥದ್ದು ಕೂಡ ಆಯ್ತು. ಇದು ಬಹಳ ಒಳ್ಳೆ ಇದು ಮಾಡಿದ್ದೇವೆ. ಇದು ಸೆಕೆಂಡ್ ಇಯರ್ ಅಲ್ಲ ಸರ್? ಇದು ಈಗ ಏಪ್ರಿಲ್ ಮತ್ತೆ ಈಗ ಆಗತ್ತೆ, ಈಗ ಏಪ್ರಿಲ್ ಮೇಗೆ ಮತ್ತೆ 2ನೇ ವರ್ಷ ಕೌನ್ಸಿಲಿಂಗ್ ಆಗ್ತದೆ. ಸೊ ಅದರ ಪ್ರಕಾರ ಮಾಡ್ಕೊಂಡು ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ ಸರ್ ಈ ಪ್ರಯತ್ನಕ್ಕೆ? ನೋಡಿ, ಒಳ್ಳೆ ಯಾರು ಆಗಿರ್ತದೆ ಅವ್ರು ಏನು ಹೆಚ್ಚು ಮಾತಾಡಲ್ಲ, ಯಾರಿಗೆ ತೊಂದರೆ ಆಗುತ್ತೆ ಅವರೇ ಹೆಚ್ಚು ಮಾತಾಡೋದು. ಬಟ್ ಅದು ಸ್ವಲ್ಪ ನಾವು ಹೋದ ಸಲ ಮಾಡಿದಾಗ ಕೆಲವು ಬದಲಾವಣೆಗಳು ಮಾಡಬೇಕಾಗಿತ್ತು. ಯಾಕಂದ್ರೆ ಕೆಲವರಿಗೆ ಗಂಡ ಹೆಂಡತಿ ಪ್ರಕರಣಗಳು, ಅಥವಾ ಕೆಲವರಿಗೆ ಮಕ್ಕಳಿರ್ತಾರೆ, ಓದ್ತಾ ಇರ್ತಾರೆ, ಓದೋದಂತಲ್ಲ, ಅವ್ರಿಗೆ ಆರೋಗ್ಯ ಸಮಸ್ಯೆ, ಅದು ಚಿಕ್ಕ ಮಕ್ಕಳು, ಅವ್ರ ದೂರ ಇಡಕ್ಕಾಗಲ್ಲ. ಈ ತರದೆಲ್ಲ ಕೆಲವು ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ಏನು ಚಾಯ್ಸ್ ಬೇಸ್ಡ್ ಟ್ರಾನ್ಸ್ಫರ್, ಅವರೇ ಆಯ್ಕೆ ಮಾಡ್ಕೋಬಹುದು ಟ್ರಾನ್ಸ್ಫರ್, ಇಂಥ ಸಮಸ್ಯೆಗಳಿದ್ರೆ ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದೀವಿ ಈ ಸಲ.